ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನೆಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಹರಿ ಮಹಿ ಅಮ್ಮನ ಹುಡ್ಕೊಂತ ಎಲ್ಲ ಕಡೆ ಹೋಗ್ತಾ ಇರ್ತಾನೆ. ಇನ್ನು ಅವನು ರೋಡಲ್ಲಿ ಹೋಗುವಾಗ ಅಲ್ಲಿ ಇದ್ದವ್ರ ಹತ್ರ, ಅಂಗಡಿಯವ್ರ ಹತ್ರ, ಅಕ್ಕಪಕ್ಕದಲ್ಲಿ ಯಾರೆಲ್ಲ ಸಿಗ್ತಾರೆ ಅವ್ರ ಹತ್ರ ಎಲ್ಲರ ಹತ್ರ ಕೂಡ ಮಹಿ ಅವರ ಅಮ್ಮನ ಫೋಟೋ ಫೋನಲ್ಲಿ ತೋರಿಸಿ ಕೇಳ್ತಾ ಇರ್ತಾನೆ. ಸರ್, ಇವರನ್ನೆಲ್ಲಾದರೂ ನೋಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ತುಂಬ ಕಡೆ ವಿಚಾರಿಸ್ತಾನೆ, ಆದರೆ ಎಲ್ಲರೂ ಕೂಡ ಇಲ್ಲಪ್ಪ, ನಾವು ಇವರನ್ನು ನೋಡಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಭಾರತಿ ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ. ಆವಾಗ ಅಲ್ಲಿಗೆ ಕಾತ್ಯಾಯನಿ ಬರ್ತಾಳೆ. ಕಾತ್ಯಾಯನಿ ಬಂದು ಹೇಳ್ತಾಳೆ, ಭಾರತಿ, ನೋಡು ಭಾರತಿ, ಇವತ್ತು ನನ್ನ ಫ್ರೆಂಡಿನ ಮೊಮ್ಮಗಳದ್ದು ಬರ್ತ್ಡೇ, ಅದಕ್ಕೆ ಅವಳು ಇಷ್ಟು ಚಂದ ಮಾಡಿ ಅವಳ ಫೋಟೋ ಹಾಕಿ ಹ್ಯಾಪಿ ಬರ್ತ್ಡೇ ಮೊಮ್ಮಗಳೇ ಅಂತ ಹೇಳಿ ಹಾಕಿದ್ದಾಳೆ. ನೋಡು ಭಾರತಿ, ಎಷ್ಟು ಚೆನ್ನಾಗಿದೆಯಲ್ಲ ಈ ಮಗು, ಎಷ್ಟು ಸುಂದರವಾಗಿದೆಯಲ್ಲ. ನೋಡು ಭಾರತಿ, ನನಗೂ ಆಸೆ ಕಣೆ, ನನಗೆ ಶಕ್ತಿ ಇರುವಾಗಲೇ ನೀನು ಬಾಣಂತನ ಮಾಡಬೇಕಂತ ಹೇಳಿ ನನಗೂ ಆಸೆ ಕಣೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ಭಾರತಿಗೆ ತುಂಬಾ ಬೇಜಾರಾಗುತ್ತೆ. ಅವಳು ಹೇಳ್ತಾಳೆ, ಸಾಕಮ್ಮ ನಿಲ್ಲಿಸು. ಅಲ್ಲಮ್ಮ, ನಂಗೆ ಒಂದಂತೂ ಅರ್ಥ ಆಗಲ್ಲ, ಯಾಕಮ್ಮ ಎಲ್ಲ ತಾಯಂದಿರು ಒಂದೇ ಥರ ಇರ್ತಾರೆ? ಮಗಳಿಗೆ ಮದುವೆ ಮಾಡಿ ಕಳಿಸಿದ್ರೆ ಸಾಕು, ಆದಮೇಲೆ ಮಗಳಿಗೂ ಅವರಿಗೂ ಸಂಬಂಧನೇ ಇಲ್ಲ ಥರ ಮಾಡ್ತಾರೆ. ಅಲ್ಲಮ್ಮ, ನೀನೇ ಹೇಳು, ಮಗಳು ಮನೆಗೆ ಬಂದಾಗ ಯಾಕೆ ಬಂದೆ ಯಾಕೆ ಬಂದೆ ಅಂತ ಕೇಳ್ತಾರೆ, 4 ಜನ ಏನು ಹೇಳ್ತಾರೆ ಅಂತ ಕೇಳ್ತಾರೆ. ಆದರೆ ಮಗಳಿಗೆ ಗಂಡನ ಮನೆಯಲ್ಲಿ ಒಳ್ಳೇದಾಗ್ತಿದೆಯೋ, ಅಲ್ಲಿ ಅವಳು ಸುಖವಾಗಿ ಬಾಳ್ತಿದ್ದಾಳೋ ಅನ್ನೋದು ಯಾಕಮ್ಮ ಒಬ್ಬರು ಕೇಳಲ್ಲ? ಯಾಕೆ ಈ ರೀತಿ ಆಗ್ತದೆ? ಅಲ್ಲ, ಎಲ್ಲರೂ ಹೇಳ್ತಾರೆ, ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕಿದ್ದೇವೆ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿಸಿ ಸಾಕಿದ್ದೇವೆ ಅಂತ ಹೇಳ್ತಾರೆ. ಆದರೆ ಅವಳು ಗಂಡನ ಮನೆಗೆ ಹೋದಾಗ ಅಲ್ಲಿ ಅವಳ ಪರಿಸ್ಥಿತಿ ಏನು, ಅವಳಿಗಲ್ಲಿ ಏನಾಗ್ತಿದೆ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ, ಅದ್ರ ಬಗ್ಗೆ ಯಾಕೆ ಯಾರೂ ಕೇಳಲ್ಲ? ಹೇಳಮ್ಮ, ಯಾಕೆ ಕೇಳಲ್ಲ ಅಮ್ಮ? ನೀನು ಯಾವಾಗಲೂ ನಾನಿಲ್ಲಿ ಬಂದ ಕೂಡಲೇ ಹೇಳ್ತೀಯ ಅಲ್ವಾ, ಯಾಕೆ ಬಂದೆ ಯಾಕೆ ಬಂದೆ, 4 ಜನ ಏನು ಮಾತಾಡ್ತಾರೆ ನೀನು ಇದೇ ರೀತಿ ಬರ್ತಾ ಇದ್ರೆ ಅಂತ ಹೇಳ್ತೀಯಲ್ವಾ? ಒಂದು ಸರಿ ಆದರೂ ಕೂಡ, ಅಲ್ಲ, ನೀನು ಯಾಕೆ ಇಲ್ಲಿಗೆ ಬಂದೆ, ಅಲ್ಲೇನಾದರೂ ನಿಂಗೆ ತೊಂದರೆ ಆಗ್ತಿದೆಯಾ ಅಂತ ಕೇಳಿದ್ಯಮ್ಮ ನೀನು? ಇಲ್ಲ, ನೀನು ಯಾವತ್ತೂ ಕೇಳಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಭಾರತಿ, ಯಾಕೆ ಇವತ್ತು ಇಷ್ಟೆಲ್ಲ ಮಾತಾಡ್ತಿದ್ಯಾ, ಅಂಥದ್ದು ಏನಾಯಿತು ಭಾರತಿ ಅಂತ ಕೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಹೇಳೋಕ್ಕೇನಿದೆ ಅಮ್ಮ, ಅವ್ರು ನೋಡಿದರೆ ನೀನು ಇಲ್ಲೇ ಇರು ಅಂತ ಹೇಳ್ತಾರೆ. ನಾನು ಎಲ್ಲಿ ಬಂದರೆ ನೀನು ಹೇಳ್ತೀಯ, ಯಾವಾಗ ಹೋಗ್ತೀಯಾ, ಯಾಕೆ ಬಂದೀಯಾ ಅಂತ ಹೇಳ್ತೀಯ. ಹಾಗಿರುವಾಗ ನಾನು ಎಲ್ಲಿ ಹೋಗಲಿ ಅಮ್ಮ? ಸಾಕಮ್ಮ, ಈ ಜನ್ಮನೇ ಸಾಕು ನನಗೆ, ಸಾಕು ಅನಿಸಿ ಹೋಗಿದೆ ನನಗೆ, ನನ್ನ ಹತ್ರ ಇನ್ನೇನೂ ಕೇಳಬೇಡ, ನನಗೆ ಏನೂ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳಿ ತುಂಬ ಬೇಜಾರಲ್ಲಿ ರೂಮ್ಗೆ ಹೋಗಿ ಡೋರ್ ನಾಕ್ ಮಾಡ್ಕೊಳ್ತಾಳೆ. ಇನ್ನು ಕಾತ್ಯಾಯನಿ ಭಾರತಿ ಭಾರತಿ ಅಂತ ಎಷ್ಟೇ ಕಿರ್ಚಿದ್ರು ಭಾರತಿ ಅಂತ ಡೋರ್ ಓಪನ್ ಮಾಡಲ್ಲ. ಇನ್ನು ಈ ಕಡೆ ಚಂದನ ಆಫೀಸಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರ್ತಾಳೆ. ಆವಾಗ ಅವಳ ಫ್ರೆಂಡ್ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ, ಚಂದನ ಹೇಗಿದೆಯಾ ಅಂತ ಕೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದೆಯಾ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನನಗೇನು ಅಲ್ಲ ಚಂದನ, ನನಗಂತೂ ತುಂಬಾ ಬ್ಯುಸಿ ಇದ್ದೇನೆ. ಯಾಕೆ ಗೊತ್ತಾ, ನನಗೆ ಮನೆ ಟೆನ್ಷನ್ ಬೇರೆ, ಮದುವೆ ಇದೆ, ಅದ್ರ ಟೆನ್ಷನ್ ಬೇರೆ, ತುಂಬಾ ಕೆಲಸ ಇದೆ ಕಣೆ ನನಗೆ. ಅದ್ರ ಮಧ್ಯ ಒಂದು ಪ್ರಾಜೆಕ್ಟ್ ಇದೆ, ಒಂದು ಇಂಟೀರಿಯರ್ ಡಿಸೈನ್ ಮಾಡಬೇಕು, ಆದರೆ ನಂಗೆ ಟೈಮೇ ಸಾಕಾಗ್ತಿಲ್ಲ ಕಣೆ. ಪ್ಲೀಸ್ ಚಂದನ, ನನಗೋಸ್ಕರ ಒಂದು ಡಿಸೈನ್ ಮಾಡಿ ಕೊಡ್ತೀಯಾ ನೀನು ಅಂತ ಕೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಅಯ್ಯೋ ಆಗಲ್ಲ ಕಣೆ, ನೋಡಿ ನನಗೆ ಬೇರೆ ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಬಾಸ್, ಅದ್ರ ಡಿಸೈನ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಿರುವಾಗ ನಾನು ನಿಮ್ಮ ಡಿಸೈನ್ ಹೇಗೆ ಮಾಡಿಕೊಡ್ಲಿ, ನನ್ನ ಕೈಲಿ ಆಗಲ್ಲ ಕಣೆ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಚಂದನ ನೋಡು, ಈ ಡಿಸೈನ್ ಮಾಡಿಕೊಟ್ರೆ ನನಗೆ 50,000 ಕೊಡ್ತೇನೆ ಕಣೆ ಅಂತ ಹೇಳ್ತಾಳೆ. ಆಗ ಚಂದನಂಗೆ ನೆನಪಾಗುತ್ತೆ, ಹೌದಲ್ವಾ, ಗಂಟಿಗೆ ಗ್ಯಾರೇಜ್ ತೊಗೊಳ್ಬೇಕಂದ್ರೆ 3 ಲಕ್ಷ ಬೇಕು, ಇವಳು 50,000 ಕೊಟ್ಟರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿ, ಆಯಿತು ಬಿಡು, ನಾನೇ ಡಿಸೈನ್ ಮಾಡಿ ಕೊಡ್ತೇನೆ, ಆದರೆ ಒಂದು, ನೀನು ನನಗೆ ಪೇಮೆಂಟ್ ಬೇಗ ಕೊಡ್ತೀಯಲ್ವಾ, ನಂಗೆ ಆದಷ್ಟು ಬೇಗ ನೀನು ಹಣ ಕೊಡ್ತೀಯಲ್ವಾ ಅಂತ ಚಂದನ ಕೇಳ್ತಾಳೆ. ಆಗ ಒಂದು ಫ್ರೆಂಡ್ ಹೇಳ್ತಾಳೆ, ಹೌದು ಚಂದನ, ಪ್ರಾಜೆಕ್ಟ್ ಕಂಪ್ಲೀಟ್ ಆದ ಕೂಡಲೇ ನಿನ್ನ ಕೈಗೆ ಹಣ ಬಂದೇ ಇರುತ್ತೆ ಅಂತ ಹೇಳ್ತಾಳೆ. ಆಗ ಚಂದನಿಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಈ ಕಡೆ ಹರಿ ಎಲ್ಲರ ಹತ್ರ ಕೇಳಿಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಮಹಿ ಅಮ್ಮನಿಗೆ ಹರಿ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದು ಮಹಿ ಅಮ್ಮನ ಕೈಯಲ್ಲಿರುವ ಎಲ್ಲ ತರಕಾರಿ ಬ್ಯಾಗು ಕೆಳಗೆ ಬಿದ್ದು ತರಕಾರಿ ಎಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ಆಗ ಹರಿ ತುಂಬಾ ಗಾಬರಿಯಾಗಿ ಸಾರಿ ಅಮ್ಮ ಅಂತ ಹೇಳಿ ಎಲ್ಲ ತರಕಾರಿನ ಒಟ್ಟುಗೂಡಿಸಿ ಬ್ಯಾಗಿಗೆ ಹಾಕಿ ಆ ಬ್ಯಾಗನ್ನು ಮಹಿ ಅಮ್ಮನ ಕೈಯಲ್ಲಿ ಕೊಡ್ತಾನೆ. ಆಗ ಮಹಿ ಅಮ್ಮ ಹೇಳ್ತಾರೆ, ಪರವಾಗಿಲ್ಲ ಬಿಡು ಕಣಪ್ಪ ಅಂತ ಹೇಳ್ತಾರೆ.
ಆಗ ಹರಿ ಮಹಿ ಅಮ್ಮನ ನೋಡ್ತಾನೆ. ಆದರೆ ಅವನಿಗೆ ಸಡನ್ಲಿ ನೆನಪಾಗಲ್ಲ. ಇನ್ನು ಮಹಿ ಅಮ್ಮ ಅಲ್ಲಿಂದ ಹೋಗ್ತಾರೆ. ಆವಾಗ ಹರಿಗೆ ನೆನಪಾಗುತ್ತೆ, ಅಲ್ಲ ನಾನೀಗ ನೋಡಿದ್ದು ಮಹಿ ಅಮ್ಮ ಅಲ್ವಾ? ಹೌದು ಹೌದು ಕರೆಕ್ಟ್, ನಾನು ನೋಡಿದ್ದು ಮಹಿ ಅಮ್ಮನೇ. ಅಲ್ಲ ಅವ್ರು ಈಗಷ್ಟೇ ಇಲ್ಲಿದ್ರು, ಇವಾಗ ಎಲ್ಲಿ ಹೋದ್ರು ಅಂತ ಹೇಳ್ಕೊಂಡು ಅವರಮ್ಮ ಯಾವ ದಾರಿಯಲ್ಲಿ ಹೋದ್ರು ಅಂತ ನೆನಪು ಮಾಡಿಕೊಂಡು ಅದೇ ದಾರಿಯಲ್ಲಿ ಹೋಗ್ತಾನೆ. ಇನ್ನು ಮಹಿ ಅಮ್ಮ ಮನೆಗೆ ಬರ್ತಾಳೆ. ಆವಾಗ ಅವಳ ಗಂಡ ಹೊರಗೆ ಬಿದ್ದ ಎಲ್ಲ ಪಾತ್ರೆ ಪಗಡೆ ಗ್ಯಾಸ್ ಸ್ಟವ್ ಎಲ್ಲನೂ ಒಳಗೆ ಇಡ್ತಾ ಇರ್ತಾನೆ. ಆವಾಗ ಮಹಿ ಅಮ್ಮ ಕೇಳ್ತಾಳೆ, ಇಲ್ಲೋ ಏನಾಯಿತು ಇದೆಲ್ಲ, ಯಾಕೆ ಇದೆಲ್ಲ ಹೊರಗಡೆ ಇದೆ, ಯಾರು ಬಂದರು, ಏನು ಮಾಡಿದರು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಇನ್ಯಾರು, ನಿನ್ನೆ ಬಡ್ಡಿ ಕೊಟ್ಟೋರು ಇದ್ರಲ್ಲ ಅವರೇ ಬಂದರು, ಅವರೇ ಒಳಗೆ ನುಗ್ಗಿ ಎಲ್ಲನೂ ಪಾತ್ರೆ ಪಗಡೆ ಎಲ್ಲ ಸಾಮಾನು ಹೊರಗೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನಾಳೆ ದುಡ್ಡು ಕೊಡಲೇಬೇಕಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಅಲ್ಲ ಕಣಯ್ಯ, ಅವರನ್ನು ಒಳಗೆ ಬರೋಕ್ಕೆ ನೀನು ಯಾಕೆ ಬಿಟ್ಟು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನಾನು ಯಾಕೆ ಬಿಡೋದು, ಅವ್ರು ನನ್ನನ್ನು ಬಿಟ್ಟು ಹೋಗಿದ್ದೆ ದೊಡ್ಡ ಪುಣ್ಯ, ಇಲ್ಲದೆ ನನ್ನನ್ನು ಕೂಡ ಸಾಯಿಸಿ ಹೋಗ್ತಿದ್ರು ಅವರು ಅಂತ ಹೇಳ್ತಾರೆ. ಆಗ ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಅವಳು ಹೇಳ್ತಾಳೆ, ಅಲ್ಲ ಕಣಯ್ಯ, ಒಂದು ದುಡ್ಡು ತಗೊಂಡಿದ್ಯಾ, ಅದ್ರ ಬಡ್ಡಿ ಕಟ್ಟಬೇಕಂತ ನಿಂಗೆ ಗೊತ್ತಿಲ್ವಾ? ನೋಡು ನಾಳೆ ಏನು ಮಾಡೋದು, ನಾಳೆ ಅವ್ರು ಬಂದರೆ ಏನು ಮಾಡೋದು ನಾವು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಇನ್ನೇನು ಮಾಡೋದು, ಊರು ಬಿಟ್ಟು ಓಡಿ ಹೋಗೋದು ಅಷ್ಟೇ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನು, ಊರು ಬಿಟ್ಟು ಓಡಿ ಹೋಗೋದಾ? ಅಲ್ಲ ಕಣಯ್ಯ, ಊರು ಬಿಟ್ಟು ಓಡಿ ಹೋಗಬೇಕಾದ್ರೂ ಕೈ ತುಂಬ ಹಣ ಇರಬೇಕಲ್ಲ, ನಮ್ಮ ಹತ್ರ ಎಲ್ಲಿದೆ ಅಷ್ಟೊಂದು ಹಣ ಅಂತ ಹೇಳ್ತಾಳೆ. ನೋಡು ಅದೆಲ್ಲ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾಳೆ ಅವರು ನಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಆ ಟೈಮಲ್ಲಿ ನಾವಿಲ್ಲಿ ಇರಬಾರ್ದು, ಎಲ್ಲಾದರೂ ಹೋಗಿ ಇರಬೇಕು. ನಾನಂತೂ ನನ್ನ ಫ್ರೆಂಡ್ ಅಂಗಡಿ ಇದೆಯಲ್ಲ ಅಲ್ಲಿ ಹೋಗಿ ಇರ್ತೇನೆ, ನೀನು ಎಲ್ಲಾದರೂ ಹೋಗಿ ಇರು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಲ್ಲ ಕಣಯ್ಯ, ನೀನು ಎಲ್ಲಾದರೂ ಹೋಗಿ ಇರೋ ಅಂದರೆ ನಾನು ಎಲ್ಲಿಗೆ ಹೋಗಲಿ, ಅಲ್ಲ ನಮ್ಗೆ ಯಾರಾದರೂ ಇಲ್ಲಿ ಸಂಬಂಧಿಕರಿದ್ದಾರಾ, ಅವ್ರ ಜೊತೆ ಹೋಗಿ ಇರೋಣ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಇಲ್ಲ, ಹಾಗಿರುವಾಗ ನಾನು ಎಲ್ಲಿ ಹೋಗಲಿ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನೀನು ಕೆಲ್ಸಕ್ಕೆ ಹೋಗ್ತೀಯಲ್ಲ ಅದೇ ಮನೇಲಿ ಇರು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನು ನಾನು ಕೆಲ್ಸಕ್ಕೆ ಹೋಗ್ತಿರೋ ಮನೇಲಿ ಇರಬೇಕಾ, ಏನು ಅದು ನನ್ನ ಮಾವನ ಮನೇನಾ, ಅಲ್ಲಿ ಹೋಗಿ ಇದ್ದರೆ ಅವ್ರು ನನ್ನನ್ನು ಒದ್ದು ಹೊರಗಾಕ್ತಾರಷ್ಟೇ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನೋಡು ನೀನು ಏನು ಬೇಕಾದರೂ ಮಾಡು, ನಾನಂತೂ ಇಲ್ಲಿ ಇರಲ್ಲ, ನೀನು ಎಲ್ಲಾದರೂ ಹೋಗು ಅಂತ ಹೇಳಿ ಅವಳಿಗೆ ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಮಹಿ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನು ಈ ಕಡೆ ಹರಿ ಚಂದನಂಗೆ ಕಾಲ್ ಮಾಡ್ತಾನೆ. ಚಂದನಂಗೆ ಕಾಲ್ ಮಾಡಿ ಚಂದನ್ ಹತ್ರ ಹೇಳಬೇಕು, ಮಹಿ ಅಮ್ಮ ಸಿಕ್ಕಿದ್ದಾರೆ ಅಂತ ಹೇಳಬೇಕು ಅಂತ ಖುಷಿಯಲ್ಲಿರ್ತಾನೆ. ಆದರೆ ಚಂದನ್ ಅಂತೂ ಫೋನ್ ರಿಸೀವ್ ಮಾಡ್ತಾನೆ ಇರಲ್ಲ. ಆಗ ಹರಿ ಹೇಳ್ತಾನೆ, ಅಯ್ಯೋ ಮೇಡಮ್ ಫೋನ್ ರಿಸೀವ್ ಮಾಡಿ ಅಂತ ಹೇಳ್ತಾನೆ. ಇನ್ನು ಚಂದನ ಯೋಚನೆ ಮಾಡ್ತಾಳೆ, ಹರಿಯವ್ರು ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡಿ ಹೇಳ್ತಾಳೆ, ಸಾರಿ ಹರಿ ಅವರೇ, ಇವತ್ತು ತುಂಬಾ ಕೆಲಸ ಇತ್ತು, ಹಾಗಾಗಿ ನಿಮ್ಮ ಫೋನ್ನ ರಿಸೀವ್ ಮಾಡಲಿಲ್ಲ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಪರವಾಗಿಲ್ಲ ಮೇಡಮ್, ಹಾಗಾದರೆ ನಾನು ಮತ್ತೆ ಕಾಲ್ ಮಾಡಲಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಬೇಡ ಹರಿ ಅವರೇ, ಏನು ವಿಷಯ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಈಗ ನಾನು ವಿಷಯ ಹೇಳೋದನ್ನು ಕೇಳಿದರೆ ನಿಮಗದು ತುಂಬಾ ಖುಷಿಯಾಗುತ್ತೆ. ನೀವು ಎಷ್ಟು ದಿನ ನನ್ನ ಹತ್ರ ಯಾವ ವಿಷಯನ ಹೇಳ್ತಾ ಇದ್ರೋ ಅದೇ ವಿಷಯ ಇವತ್ತಾಗಿದೆ, ನಾನಂತೂ ಹುಡುಕಿಯೇ ಬಿಟ್ಟೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹರಿ ಅವರೇ ಏನು ವಿಷಯ ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನು ಗೊತ್ತಾ, ಮಹಿ ಅಮ್ಮ ಸಿಕ್ಬಿಟ್ರು ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನಿಗೆ ತುಂಬಾ ಖುಷಿಯಾಗುತ್ತೆ. ಅವಳು ತಾನು ಆಫೀಸಲ್ಲಿ ಇರೋದನ್ನು ಮರೆತು, ಹೌದಾ ಹರಿ ಅವರೇ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾಳೆ. ಆಗ ಎಲ್ಲ ಆಫೀಸವರು ಅವರನ್ನು ನೋಡ್ತಾ ಇರ್ತಾರೆ. ಅಲ್ಲಿದ್ದವರು ಎಲ್ಲ ಅವರನ್ನು ನೋಡಿ ಯಾಕೆ ಚಂದನ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವಳು ಹೇಳ್ತಾಳೆ, ಸಾರಿ ಸಾರಿ ಅಂತ ಹೇಳಿ ಸೈಡಿಗೆ ಹೋಗಿ ಮಾತಾಡ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಹರಿಯವರೇ ಏನು ಹೇಳ್ತಿದ್ದೀರಾ, ನಿಜವಾಗ್ಲೂ ನೀವು ಅವ್ರ ಅಮ್ಮನೇ ನೋಡಿದ್ದ? ಅಲ್ಲ ಹರಿಯವರೇ ಸುಳ್ಳು ಹೇಳ್ಬೇಡಿ, ಏನು ಹೇಳ್ತಿದ್ದೀರಾ, ನಿಜವಾಗ್ಲೂ ಅವ್ರು ಸಿಕ್ಬಿಟ್ರಾ, ಅಲ್ಲ ನಿಮ್ಗೆ ಗೊತ್ತಾಯ್ತಾ ಅವರೇ ಅಂತ, ಅಲ್ಲ ಹರಿಯವರೇ ನೀವು ಅವ್ರ ಹತ್ರ ಮಾತಾಡಿದ್ರಾ ಅಂತ ಹೇಳಿ ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹೇಳ್ತಾನೆ ಇರ್ತಾಳೆ. ಆಗ ಹರಿ ಹೇಳ್ತಾನೆ, ಮೇಡಮ್ ಮೇಡಮ್ ಸ್ವಲ್ಪ ನಿಲ್ಲಿಸಿ ಮೇಡಮ್, ಮೇಡಮ್ ಸ್ವಲ್ಪ ನಿಲ್ಲಿಸಿ, ನಾನು ಹೇಳೋದನ್ನು ಕೇಳಿ, ನನಗೆ ಅವ್ರು ಸಿಕ್ಕಿದ್ರು, ನಾನು ಅವರೇ ನೋಡಿದೆ, ಆದರೆ ನಾನು ಅವ್ರ ಹತ್ರ ಮಾತಾಡಲಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಹಾಗಾದರೆ ಏನು ಮಾಡೋದು, ಅಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ವಾ, ಅವ್ರು ಎಲ್ಲಿದ್ದಾರೆ, ಯಾವ ಊರು ಎಲ್ಲ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಮೇಡಮ್ ನಾನು ನಿಮಗೆ ಹೇಳಿದರೆ ನಿಮ್ಗೆ ಗೊತ್ತಾಗುತ್ತಾ, ಇಲ್ಲ ತಾನೇ, ನೋಡಿ ನಾವಿಬ್ಬರು ಒಟ್ಟಿಗೆ ಹೋಗೋಣ, ಸಂಜೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಆಯಿತು ಹರಿ ಅವರೇ, ನೀವು ಸಂಜೆ ನಮ್ಮನ್ನು ಪಿಕ್ ಮಾಡಲಿಕ್ಕೆ ಬನ್ನಿ, ಅಲ್ಲಿಂದ ನಾವಿಬ್ಬರು ಸೀದಾ ಅವರ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಇನ್ನು ಚಂದನಿಗೆ ತುಂಬಾ ಖುಷಿಯಾಗುತ್ತೆ.
ಇನ್ನು ಹರಿ ಕಂಠಿ ಹತ್ರ ಹೇಳ್ಬೇಕಂತ ಹೇಳ್ಕೊಂಡು ಕಂಠಿ ಗ್ಯಾರೇಜಿಗೆ ಬರ್ತಾನೆ. ಇನ್ನು ಕಂಠಿ ಒಬ್ಬನೇ ಕೆಲಸ ಮಾಡ್ತಾ ಇರ್ತಾನೆ. ಆಗ ಹರಿ ಬರ್ತಾನೆ. ಹರಿ ಬಂದು ಏನೋ ಕಂಠಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ನಿನ್ನ ಕಣ್ಣಿಗೆ ಯಾವ ರೀತಿ ಕಾಣಿಸ್ತಾ ಇದೆ, ಕೆಲಸ ಮಾಡ್ತಿರೋ ತಾನೆ ನಾನು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಕಂಠಿ ಏನು ಗೊತ್ತಾ, ಒಂದು ಗುಡ್ ನ್ಯೂಸ್ ಇದೆ ಕಣೋ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಏನು ಗುಡ್ ನ್ಯೂಸಾ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಆಯ್ತಾಯ್ತು, ನಾನು ಅಪ್ಪ ಆಗ್ತಿಲ್ಲ, ಅದಕ್ಕಿಂತ ತುಂಬ ಲೇಟ್ ಇದೆ, ಆ ಗುಡ್ ನ್ಯೂಸ್ ಅಲ್ಲ, ಇದು ಬೇರೆ ಗುಡ್ ನ್ಯೂಸ್ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಂಥದ್ದು ಏನೋ ಇರೋದು ವಿಷಯ, ಏನಿದು ಡೈರೆಕ್ಟಾಗಿ ಹೇಳಿ ನೀನು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಏನು ಗೊತ್ತಾ, ಮಹಿಯ ಅಮ್ಮ ಸಿಕ್ಕಿದ್ರು ಕಂಠಿ ಅಂತ ಹೇಳ್ತಾನೆ. ಆಗ ಕಂಠಿಗೆ ಶಾಕ್ ಆಗುತ್ತೆ. ಏನು ಏನು ಹೇಳ್ತಿದ್ಯಾ, ಅಲ್ಲ ನೀನು ಏನು ಹೇಳ್ತಿದ್ಯಾ, ನಾನು ತಪ್ಪಾಗಿ ಕೇಳಿಸ್ಕೊಂಡ, ಅಲ್ಲ ನೀನು ಏನು ಹೇಳಿದ್ಯಾ ಅದನ್ನು ಮತ್ತೊಂದು ಸಲ ಹೇಳು ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಕರೆಕ್ಟಾಗಿ ಕೇಳು ಮೊದಲು, ನೋಡು, ಮಹಿಯ ಅಮ್ಮ ಸಿಕ್ಕಿದ್ರು, ಮಹಿಯ ಅಮ್ಮ ಸಿಕ್ಕಿದ್ರು, ಮಹಿಯ ಅಮ್ಮ ಸಿಕ್ಕಿದ್ರು ಅಂತ ಹೇಳಿ 3 ಸಲ ಹೇಳ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಏನು ಮಹಿ ಅಮ್ಮ ಸಿಕ್ಕಿದ್ರಾ, ಅಲ್ಲ ನೀನು ಏನು ಹೇಳ್ತಾ ಇದೆಯಾ, ಅವ್ರು ನಿಂಗೆ ಹೇಗೆ ಸಿಕ್ಕಿದ್ರು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅದೊಂದು ದೊಡ್ಡ ವಿಷಯ, ಇದಕ್ಕೆಲ್ಲ ಕಾರಣ ಚಂದನ ಮೇಡಮ್ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಈ ವಿಚಾರನ ಅಣ್ಣನಿಗೆ ಮಹಿಗೆ ಹೇಳಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಇಲ್ಲ ಕಣೋ, ಇದು ನನಗೆ ಮತ್ತು ಮೇಡಮ್ಗೆ ಮಾತ್ರ ಗೊತ್ತಿರೋದು, ಇವಾಗ ನಾನು ನಿನಗೆ ಬಂದು ಹೇಳಿದೆ, ಇನ್ನು ಅಣ್ಣನಿಗೆ ಹೇಳಬೇಕು ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಹೌದಾ, ಮೊದಲು ಅಣ್ಣನ ಕಾಲ್ ಮಾಡಿ ವಿಷಯ ಹೇಳು ಅಂತ ಹೇಳ್ತಾನೆ. ಇನ್ನು ಹರಿ ಮುತ್ತುಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಹೇಳ್ತಾನೆ, ಅಣ್ಣ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಇನ್ನೇನು ಮಾಡೋದು, ಸೈಟಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಣ್ಣ ನಾನೊಂದು ವಿಷಯ ನಿನಗೆ ಹೇಳಬೇಕು, ಅದನ್ನು ಗೆಸ್ ಮಾಡು ನೋಡೋಣ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಗೆಸ್ ಮಾಡಬೇಕಾ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಹೌದು, ಇದು ಮಹಿ ಬಗ್ಗೆ ವಿಚಾರ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಏನು ಮಹಿ ಬಗ್ಗೆನಾ, ಅಂದರೆ ಮಹಿಗೆ ಒಳ್ಳೆ ಮಾರ್ಕ್ಸ್ ಬಂತ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಏನು ಮಹಿಗೆ ಒಳ್ಳೆ ಮಾರ್ಕ್ ಬರೋದಾ, ಅದು ಬಿಡು ಆಗುತ್ತೆ, ಅದೆಲ್ಲ ಆಗೋದು ಹೌದಾ ಅಂತ ಹೇಳ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ಮತ್ತೇನು ವಿಚಾರ ಹೇಳಿ ನೀನು ಕರೆಕ್ಟಾಗಿ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಏನು ಗೊತ್ತಾ, ಮಹಿ ಅಮ್ಮ ಸಿಕ್ಕಿದ್ರು ಅಣ್ಣ ಅಂತ ಹೇಳ್ತಾರೆ. ಆಗ ಮುತ್ತಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಮುತ್ತು ಹೇಳ್ತಾನೆ, ಏನು ಹೇಳ್ತಿದ್ಯಾ ಹರಿ, ಮಹಿ ಅಮ್ಮ ಸಿಕ್ಕಿದ್ರಾ, ಅಲ್ಲ ಕಣೋ, ನಿಂಗೆ ಹೇಗೋ ಗೊತ್ತಾಯ್ತದು ಮಹಿ ಅಮ್ಮ ಅಂತ, ಅವ್ರು ಎಲ್ಲಿದ್ದಾರೆ, ಅವ್ರ ಹತ್ರ ನೀನು ಮಾತಾಡಿದ್ಯಾ, ಅವ್ರು ನಿನ್ನ ಜೊತೆ ಮನೆಗೆ ಬರ್ತಾರಂತ ಹೇಳಿದ್ರಾ, ಹೇಳು ಹರಿ, ಹೇಳು ಹರಿ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಣ್ಣ ಒಂದು ಸ್ವಲ್ಪ ನಿಲ್ಲು, ನೋಡು ಮಹಿ ಅಮ್ಮ ಸಿಕ್ಕಿದ್ರು, ನಾನು ಚಂದನ ಅವರು ಸಂಜೆ ಅವ್ರ ಮನೆಗೋಗಿ ಮಾತಾಡಿ ಅವರನ್ನು ಮನೆ ಕರ್ಕೊಂಡು ಬರ್ತೇವೆ ಅಂತ ಹೇಳ್ತಾನೆ. ಆಗ ಮುತ್ತು ತುಂಬಾ ಖುಷಿಯಾಗುತ್ತೆ. ಮುತ್ತು ಹೇಳ್ತಾನೆ, ತುಂಬ ಒಳ್ಳೆಯದಾಯಿತು ಹರಿ, ಒಳ್ಳೆ ಕೆಲಸ ಮಾಡ್ತಿದ್ಯಾ ಕಣೋ ನೀನು ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಇದೆಲ್ಲ ಒಳ್ಳೆ ಕೆಲಸ ಮಾಡಿದ್ದು ಚಂದನ ಅವರು, ಅವರಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳ್ತಾನೆ. ಇನ್ನು ಮುತ್ತುಗೂ ತುಂಬಾ ಖುಷಿಯಾಗುತ್ತೆ. ಇನ್ನು ಹರಿ ಹೇಳ್ತಾನೆ, ಆಯ್ತಣ್ಣ ನಿನ್ನ ಮನೆಗೆ ಬಾ, ನಿಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಮಹಿ ಅಮ್ಮನ ನಾನು ಚಂದನ ಅವ್ರು ಹೋಗಿ ಮನೆ ಕರ್ಕೊಂಡು ಬರ್ತೇವೆ ಅಂತ ಹೇಳ್ತಾನೆ. ಇನ್ನು ಎಲ್ಲರೂ ಖುಷಿ ಪಡ್ತಾರೆ. ಇನ್ನು ಈ ಕಡೆ ಚಂದನ ಕೆಲಸ ಮಾಡ್ತಾ ಇರ್ತಾಳೆ. ಅವಳ ಕೆಲಸದ ಟೈಮ್ ಆಗಿರ್ತದೆ, ಆದರೂ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಚಂದನ ಬರಲ್ವಾ ಮನೆಗೆ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ನೀನು ಹೋಗು, ನನ್ನನ್ನು ಪಿಕ್ ಮಾಡಲಿಕ್ಕೆ ಹರಿಯವ್ರು ಬರ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವ್ರ ಬಾಸ್ ಹೇಳ್ತಾರೆ, ಚಂದನ ಇನ್ನೂ ಆಗಲಿಲ್ವಾ ಕೆಲಸ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಇಲ್ಲ ಸರ್, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅವ್ರ ಬಾಸ್ ಹೇಳ್ತಾರೆ, ಹೌದಾ, ನಿಮ್ಮನ್ನು ಪಿಕ್ ಮಾಡಲಿಕ್ಕೆ ಯಾರು ಬರ್ತಾರೆ, ನೀವು ಹೇಗೆ ಹೋಗ್ತೀರಾ ಅಂತ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಅದು ಹರಿಯವ್ರು ಬರ್ತಾರೆ ಅಂತ ಹೇಳ್ತಾಳೆ. ಆಗ ಅವ್ರ ಬಾಸಿಗೆ ತುಂಬಾ ಸಿಟ್ಟು ಬರುತ್ತೆ. ಆಗ ಅವ್ರು ಹೇಳ್ತಾರೆ, ಹರಿ ಅಂದರೆ ಅದೇ ನಿಮ್ಮ ಕಸಿನ್ ಅಲ್ವಾ ಅಂತ ಹೇಳ್ತಾರೆ. ಆಗ ಹೌದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಹರಿ ಕಾಲ್ ಮಾಡಿ, ಮೇಡಮ್ ನಾನಿಲ್ಲಿ ಬಂದಿದ್ದೇನೆ, ಹೊರಗೆ ಬನ್ನಿ ಅಂತ ಹೇಳ್ತಾನೆ. ಆಗ ಅವ್ಳು ಹೇಳ್ತಾಳೆ, ಆಯಿತು ಸರ್, ನಾನು ಹೋಗ್ತೇನೆ, ಹರಿಯವ್ರು ಬಂದಿದ್ದಾರಂತೆ ಪಿಕ್ ಮಾಡಲಿಕ್ಕೆ, ಹೊರಗಡೆ ಇದ್ದಾರಂತೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದರೆ ಅವಳ ಬಾಸಿಗಂತೂ ತುಂಬಾ ಜೆಲಸ್ ಫೀಲ್ ಆಗ್ತದೆ. ಇನ್ನು ಹರಿ ಮತ್ತು ಚಂದನ ಇಬ್ಬರು ಹೊರಗೆ ನಿಂತ್ಕೊಂಡಿರ್ತಾರೆ. ಅವ್ರ ಬಾಸ್ ಕೂಡ ಅಲ್ಲೇ ಇರ್ತಾರೆ, ಹಾಗೆ ಚಂದನನ ಫ್ರೆಂಡ್ ಕೂಡ ಅಲ್ಲೇ ಇರ್ತಾಳೆ. ಇನ್ನು ಹರಿ ಹೇಳ್ತಾನೆ, ಮೇಡಮ್ ನನಗಂತೂ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹರಿ ಅವರೇ ನಿಜವಾಗ್ಲೂ ಹೇಳಿ, ನಿಮ್ಮ ಮಹಿ ಅಮ್ಮನ್ನೇ ನೋಡಿದ್ದ, ನಿಮಗೆ ಅವರೇ ಅಂತ ಹೇಗೆ ಗೊತ್ತಾಯಿತು,
ಹೇಳಿ ಹರಿ ಅವರೇ, ನಿಜವಾಗ್ಲೂ ನೀವು ಅವರನ್ನೇ ನೋಡಿದ್ದಾ ಅಂತ ಕೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಅಯ್ಯೋ ಮೇಡಮ್, ನಾನು ಬರುವಾಗ ಒಂದು ಫೋಟೋ ತಗೊಂಡು ಬರಬೇಕಿತ್ತು ಅವ್ರದ್ದು ಅಂತ ಹೇಳ್ತಾನೆ. ಆವಾಗ ಚಂದನ ಕೇಳ್ತಾಳೆ, ಯಾಕೆ ಹರಿ ಅವರು ಈ ರೀತಿ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಮತ್ತೇನು ಮೇಡಮ್, ಆವಾಗದಿಂದ ಹೇಳ್ತಾನೆ ಇದ್ದೇನೆ, ನಾನು ಮೈ ಅಮ್ಮನೇ ನೋಡಿದ್ದು ನೋಡಿದ್ದು ಅಂತ ಹೇಳ್ಕೊಂಡು, ಆದರೆ ನೀವು ಪದೇ ಪದೇ ಕೇಳ್ತಾನೆ ಇದ್ದೀರಲ್ಲ. ಅಲ್ಲ ಮೇಡಮ್, ನನ್ನ ಮಾತಿನ ಮೇಲೆ ನಿಮಗೆ ಸ್ವಲ್ಪ ಕೂಡ ನಂಬಿಕೆ ಇಲ್ವಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ಹರಿ ಅವರೇ, ಹಾಗಲ್ಲ ಹರಿ ಅವರೇ ಅಂತ ಹೇಳ್ಕೊಂಡು ಇಬ್ಬರು ಕೂಡ ನಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ಅವರಿಬ್ಬರು ನಗಾಡ್ಕೊಂಡು ಮಾತಾಡ್ತಿರೋದನ್ನು ಹೊರಗಡೆ ಅವ್ರ ಬಾಸ್ ಕೂಡ ನೋಡ್ತಾ ಇರ್ತಾರೆ. ಆದರೆ ಅವ್ರ ಬಾಸ್ ತುಂಬಾ ಸಿಟ್ಟಲ್ಲಿರ್ತಾರೆ ಚಂದನ ಹರಿ ಹತ್ರ ಮಾತಾಡ್ತಿರೋದನ್ನು ನೋಡಿ. ಏಕೆಂದರೆ ಚಂದನ ಮೇಲೆ ಬಾಸಿಗೆ ಪ್ರೀತಿ ಇದೆ. ಆ ಕಾರಣದಿಂದ ಅವರಿಗೆ ತುಂಬಾ ಪೊಸೆಸಿವ್ ಫೀಲ್ ಆಗ್ತಾ ಇರ್ತದೆ. ಆದರೆ ಹರಿ ಮತ್ತು ಚಂದನ ಇಬ್ಬರು ಗಂಡ ಹೆಂಡತಿ ಅನ್ನೋ ಸತ್ಯ ಅವ್ರ ಬಾಸಿಗೆ ಗೊತ್ತಿರಲ್ಲ. ಇನ್ನು ಬಾಸ್ ಅವರಿಬ್ಬರನ್ನ ಸಿಟ್ಟಲ್ಲಿ ನೋಡ್ತಾ ಇರೋದನ್ನು ಚಂದನನ ಫ್ರೆಂಡ್ ಕೂಡ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.